ಕಾನೂನು ಆದರೆ ಹೈಕೋರ್ಟು ಧಾರವಾಡ ಪೀಠ ಇದೇ ಒಂದು ಸಂವಿಧಾನದ ವಿರುದ್ಧ ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದೆ. ಬಹಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ ಸಂವಿಧಾನ ಪ್ರಗತಿ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಸಂವಿಧಾನ, ಮಾತೆತ್ತಿದ್ರೆ ಸಿದ್ದರಾಮಯ್ಯ ಸಂವಿಧಾನ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡೋದು. ಆಚಾರ ಹೇಳೋದು ಬಿಡುವುದಿಲ್ಲ, ಬದನೆಕಾಯಿ ತರೋದು ಗಾದೆ ಇದೆ ತಕ್ಕಾಗಿ ನಡ್ಕೋದು. ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾವೆ. ಒಂದು ರೀತಿಯಲ್ಲಿ ಜನರ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥ, ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ. ಯತೀಂದ್ರ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ರಾಜಕೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ. ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ದೂರ ಆಗಿರ್ಬೋದು. ಒಂದು ನಿಮಿಷ, ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ ಆಗಿದೆ. ಚುನಾವಣೆ ಆಯೋಗ ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯನ್ನು ಇದೆ. ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡೋದು, ಇದರ ಅರಿವು ಇಟ್ಕೋಬೇಕು. ಮತ್ತು ಯಾವ ಎಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮಕ್ಕಳು ಅವ್ರ MLC ಅದನ್ನೇ ತಿರಸ್ಕಾರ ಮಾಡುವಂಥ ಹೊನ್ನಾರು ನಡೆದಿದೆ. ಒಟ್ಟಾರೆ ಇದು ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ, ಸಂಶಯ ಚಿಹ್ನೆ ಮಾಡಿ ಇಲ್ಲಿ ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್. ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ. ನವೆಂಬರ್ ಕ್ರಾಂತಿ ಬಗ್ಗೆ CM ಕುರ್ಚಿ ವಿವಾಹವನ್ನು ಮುಚ್ಚಾಕೋದಕ್ಕೋಸ್ಕರ RSS ಸುಮ್ಮನೆ ಹೇಳಿತಂದ್ರೆ ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸರ್, ನವೆಂಬರ್ ಕ್ರಾಂತಿ ಬಗ್ಗೆ ಏನು ಆಗ್ಬೋದಾ? ಕ್ರಾಂತಿ ಶಾಂತಿ ನಿಮ್ಮ ಅಲ್ಲ, ಅವ್ರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಗೆ ಸಂಬಂಧ ಇರುತ್ತೆ. ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿ ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಹತ್ರ ಹಾವೇರಿ ಜಿಲ್ಲೆಯಾದ್ಯಂತ. ನೋಡ್ರಿ, ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ, ಖಾಲಿಯಾಗಿದೆ. ನಿರ್ವಹಣೆಯೂ ಕೂಡ ಮಾಡಿಲ್ಲ. ಅದರ ಮೇಲೆ ಮಳೆ ಬಿದ್ದಿದೆ. ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಅಧೋಗತಿ ಹೋಗಿದೆ. ಆದರೆ ಹೈಕೋರ್ಟು ಧಾರವಾಡ ಪೀಠ ಇದೇ ಒಂದು ಸಂವಿಧಾನದ ವಿರುದ್ಧ ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದೆ. ಬಹಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂಥ ಸರ್ಕಾರ ಇದ್ದರೆ ಸಂವಿಧಾನ ಪ್ರಗತಿ ಮಾತೆತ್ತಿದ್ರೆ ರಾಹುಲ್ ಗಾಂಧಿ ಸಂವಿಧಾನ, ಮಾತೆತ್ತಿದ್ರೆ ಸಿದ್ದರಾಮಯ್ಯ ಸಂವಿಧಾನ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡೋದು. ಆಚಾರ ಹೇಳೋದು ಬಿಡುವುದಿಲ್ಲ, ಬದನೆಕಾಯಿ ತರೋದು ಗಾದೆ ಇದೆ ತಕ್ಕಾಗಿ ನಡ್ಕೋದು. ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾವೆ. ಒಂದು ರೀತಿಯಲ್ಲಿ ಜನರ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥ, ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ. ಯತೀಂದ್ರ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ರಾಜಕೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ. ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ದೂರ ಆಗಿರ್ಬೋದು. ಒಂದು ನಿಮಿಷ, ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ ಆಗಿದೆ. ಚುನಾವಣೆ ಆಯೋಗ ಸಂವಿಧಾನದ ಒಬ್ಬ ಪ್ರಮುಖ ಹುದ್ದೆಯನ್ನು ಇದೆ. ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡೋದು, ಇದರ ಅರಿವು ಇಟ್ಕೋಬೇಕು. ಮತ್ತು ಯಾವ ಎಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮಕ್ಕಳು ಅವ್ರ MLC ಅದನ್ನೇ ತಿರಸ್ಕಾರ ಮಾಡುವಂಥ ಹೊನ್ನಾರು ನಡೆದಿದೆ. ಒಟ್ಟಾರೆ ಇದು ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ, ಸಂಶಯ ಚಿಹ್ನೆ ಮಾಡಿ ಇಲ್ಲಿ ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ ಕಾಂಗ್ರೆಸ್. ದೇಶಕ್ಕೆ ಭಾಳ ದೊಡ್ಡ ಅಪಚಾರ ಮಾಡ್ತಾರೆ.
ನವೆಂಬರ್ ಕ್ರಾಂತಿ ಬಗ್ಗೆ ನಾವು ಸಿಎಂ ಕುರ್ಚಿ ವಿವಾಹವನ್ನು ಮುಚ್ಚಾಕೋದಕ್ಕೋಸ್ಕರ RSS ಸುಮ್ಮನೆ ಎಳೆತಂದ್ರ ಅಂತ. ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ, ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸರ್ ನವೆಂಬರ್ ಕ್ರಾಂತಿ ಬಗ್ಗೆ ಏನು ಆಗ್ಬೋದಾ ಕ್ರಾಂತಿ ಶಾಂತಿ ನಿಮ್ಮ ಅಲ್ಲ, ಅವ್ರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿ ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಹತ್ರ ಹಾವೇರಿ ಜಿಲ್ಲೆಯಾದ್ಯಂತ. ನೋಡ್ರಿ, ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ, ಖಾಲಿಯಾಗಿದೆ ಖಜಾನೆ. ನಿರ್ವಹಣೆಯೂ ಕೂಡ ಮಾಡಿಲ್ಲ. ಅದರ ಮೇಲೆ ಮಳೆ ಬಿದ್ದಿದೆ, ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಅಧೋಗತಿ ಹೋಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.